ಬ್ಯಾಕ್ ಟು ಮೈ ಚಾನಲ್ ಸುನಿತಾ ಆ್ಯಂಡ್ ಕೋ ಲೈಫ್. ಬೆಳಗ್ಗೆನೇ ರೆಡಿ ಆಗಿಬಿಟ್ಟಿದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಏನೋ ಟೈಮ್ ಬೆಳಗ್ಗೆ 8 ಗಂಟೆಗೆ 7 ಗಂಟೆಗೆ ಬಿಡಬೇಕಾಗಿತ್ತು ಆ್ಯಕ್ಚುಲಿ. 1 ಅವರ್ ಲೇಟು. ಸೊ ಇವತ್ತು ನಾವು ತುಂಬ ದಿನ ಆದಮೇಲೆ ಸೈಟ್ ಹತ್ರ ನಮ್ಮ ಸೈಟ್ ವಿಸಿಟ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಎಲ್ಲರಿದೆ ನಮ್ಮ ಸೈಟ್ಗಳು ತೋರಿಸ್ತೀನಿ ಹೇಗಿದೆ ಅಂತ. ಓಕೆನಾ, ಹೋಗಿ ಬರೋಣ. ನಮ್ಮ ಪಾಪಿ ಎಲ್ಲ ಬಿಟ್ಟು ಹೋಗ್ಬಿಡ್ತೀವಿ ಅಂತ ಹೇಳಿಬಿಟ್ಟು ನಮಗಿಂತ ಮುಂಚೆ ಹೋಗಿ ಅಲ್ಲಿ ನೋಡಿ ಅಲ್ಲಿ ಸ್ಟೆಪ್ಸ್ ಹತ್ರ ಅಲ್ಲೋಗಿ ನಿಂತ್ಕೊಂಡಿದ್ದಾನೆ. ಅಂದರೆ ನಾವು ಬಿಟ್ಟು ಹೋಗ್ತೀವಿ ಅಂತ ಆಲ್ರೆಡಿ ಡ್ಯಾಡಿ ಹೋಗ್ಬಿಟ್ಟಿದ್ದಾರೆ ಮುಂದೆ. ಸೊ ನಾವೆಲ್ಲಿ ಬಿಟ್ಟು ಹೋಗ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಹೋಗಿ ಮುಂದೆ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಏನು ಮಾಡ್ತೀವಿ ಎಲ್ಲ ಗ್ಯಾಸು ಫ್ಯಾನು ಆಚೆ ಹೋದ್ರೆ ಇದೆಲ್ಲ ನೋಡಿಕೊಂಡು ಒಂದ್ಸರಿ ಚೆಕ್ ಮಾಡಿಕೊಂಡು ಹೊರಗಡೆ ಹೊರಟಾಗ ಗ್ಯಾಸು ಲೈಟು ಫ್ಯಾನು ಎಲ್ಲ ಆಫ್ ಮಾಡಿರೋ ಇನ್ನೊಂದೆಲ್ಲ ಚೆಕ್ ಮಾಡಿಕೊಂಡು ಹೊರಡಬೇಕು. ಸೊ ಅದೆಲ್ಲ ನಾನು ಮಾಡಿ ಬೀಗ ಹಾಕ್ತಾಯಿದ್ದೀನಿ. ಸುಮ್ಮನೆ ಬಿಟ್ವಿ ನಾವು ಇವಾಗ ಹೋಗ್ತಾ ಇದ್ವಿ. ಫಸ್ಟು ನಾವು ನೆಲಮಂಗಲ ಹೋಗೋಣ ಅಂತ ಡಿಸೈಡ್ ಮಾಡಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನೂ ಮಾಡಿಲ್ಲ, ಬೇಗ ಹೋಗಿ ಬೇಗ ಬರೋಣ ಅಂತ ಇರೋದು ನಮ್ಮ ಪ್ಲ್ಯಾನ್ ಇತ್ತು. ಬಟ್ ಏನಾಯಿತು ಅಂದರೆ 7 ಗಂಟೆಗೆ ಮನೆ ಬಿಟ್ಬಿಡೋಣ, ಬೇಗ ಹೋದರೆ ಬಿಸಿಲು ಆಗುವಷ್ಟರಲ್ಲಿ ಬಂದುಬಿಡೋಣ ಅಂತ ಇತ್ತು. ಬಟ್ ಆದ್ರೂ 1 ಅವರ್ ಲೇಟ್ ಆಯಿತು. ಮಕ್ಕಳನ್ನ ಕರ್ಕೊಂಡು ರೆಡಿ ಆಗೋದೆಲ್ಲ ಕಷ್ಟ ಇರ್ತು, ಬೇಗ ರೆಡಿ ಆಗೋಲ್ಲ. ಅದಕ್ಕೆ 1 ಅವರ್ ಲೇಟ್ ಆಗೋಯಿತು. ಬ್ರೇಕ್ಫಾಸ್ಟ್ ಏನೂ ಮಾಡಿಲ್ಲ ಮನೇಲಿ, ಹಾಗೆ ಆನ್ ದ ವೇ ಮಾಡ್ಕೊಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಎಲ್ಲರ ಲೈಫಲ್ಲೂ ಮನೆ ಅನ್ನೋದು ಒಂದು ದೊಡ್ಡ ಕನಸಾಗಿರುತ್ತೆ. ಸೊ ಅಂಥ ಒಂದು ಕನಸಿನ ಮನೆ ನಮ್ಮದು ಒಂದು ಆಗಬೇಕನ್ನೋದು ಅಷ್ಟೇ ನಮ್ಮ ಆಸೆ. ಸೊ ಯಾವ ಥರ ಇದೆ, ಎಲ್ಲೆಲ್ಲಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಇವತ್ತಿನ ವ್ಲಾಗಲ್ಲಿ ಅದನ್ನೇ ನಾನು ತೋರಿಸೋಣ ನಿಮಗೆ ಅಂತ ಕರ್ಕೊಂಡು ಹೋಗ್ತಾಯಿದ್ದೀನಿ ನಿಮ್ಮನ್ನೆಲ್ಲ. ಸೊ ಹೆಂಗಿದೆ ಅಂತ ಹೇಳಿ, ಓಕೆನಾ. ಪ್ರಣೀತಾ ಒಂದು ಮಿಸ್ಸಿಂಗು. ಪ್ರಣೀತಾ ಊರಲ್ಲಿದ್ದಾಳೆ, ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾಳೆ. ಅವಳೊಂದು ಮಿಸ್ಸಿಂಗು. ಇಲ್ಲ ಅಂದರೆ ಅವಳು ನಮ್ಮ ಜೊತೆ ಇರ್ತಾಯಿದ್ಲು. ಏನೋ ಈಗ ಊರಲ್ಲಿ ಬಿಟ್ಬಿಟ್ಟು ಬಂದಿದ್ದೀನಲ್ಲ, ಊರಲ್ಲಿದ್ದಾಳೆ ಅವಳು. ಆರಾಮಾಗಿ ತುಂಬ ಬಿಸಿಲು, ಮನೇಲೇ ಇರ್ತಾರೆ, ಎಲ್ಲೂ ಹೋಗೋದಿಲ್ಲ, ಮನೇಲಿ ಆರಾಮಾಗಿದ್ದಾರೆ. ಸೊ ಇವಾಗ ನಾವು ಅಷ್ಟೇ ಬಂದಿರೋದು, ನಾನು ಪಾರ್ಥ ಪ್ರಮೋಹಿತ ಇಷ್ಟು ಬಂದಿರೋದು. ನನ್ನ ಫೋನಲ್ಲಿ ಆನ್ ದ ವೇ ಹೋಗ್ತಾ ಈ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿದೆ. ಆ ಕಡೆಗೆ ಈ ಕಡೆಗೆ ಕಲರ್ಫುಲ್ಲಾಗಿ ಈ ಗಿಡ ನೋಡ್ತಾ ಇದ್ರೆ ನನಗೆ ಸಿಕ್ಕಾಪಟ್ಟೆ ಖುಷಿಯಾಗೋಯಿತು. ಎಷ್ಟು ಕಲರ್ಫುಲ್ ಆಗಿದೆ ನೋಡಿ. ನಮ್ಮ ಬ್ಯಾಂಗ್ಳೂರು ನೋಡೋದಕ್ಕೂ ತುಂಬ ಚೆಂದ ಅಲ್ವಾ. ಹೋಗ್ತಾನೆ ಏನೋ ನಾವು ಐಕಿಯಾ ಮೇಲೆ ಹೋದ್ವಿ. ಸೊ ಐಕಿಯಾ ಇನ್ನೇನು ಮುಂದೆ ಕಾಣಿಸುತ್ತೆ ನಿಮಗೆ. ಐಕಿಯಾಗೂ ಹೋಗೋ ಪ್ಲ್ಯಾನ್ ಇದೆ. ಯಾವಾಗ ಹೋಗ್ತಾನೋ ಗೊತ್ತಿಲ್ಲ, ನಾನು ಒಂದು ಸರಿನೂ ಹೋಗಿಲ್ಲ. ನೋಡಿ ಇಲ್ಲಿ ಐಕಿಯಾ ಅಂತ ಬೋರ್ಡ್ ಕಾಣಿಸ್ತಾ ಇದೆ ನಿಮಗೆ. ಹೋಗಬೇಕು, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾರೆ. ನಮ್ಮ ಪ್ರಣೀತಾ ನೋಡಿದ್ದಾರೆ. ಏನಂತಂದರೆ ನಾನೊಬ್ಬಳೇ ನೋಡಿಲ್ಲ, ಹೋಗಬೇಕಲ್ಲೂ. ಆನ್ ದ ವೇ ಹಾಗೆ ಒಂದು ಟೋಲ್ ಬಂತು. ಆ ಟೋಲಲ್ಲಿ ಹೂ ಮಾರ್ತಾಯಿದ್ರು. ನನಗೆ ಮಲ್ಲಿಗೆ ಹೂ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಂಗಾಗಿ ಮತ್ತೆ ಒಂದು ಮೊಳ ಮಲ್ಲಿಗೆ ಹೂ ತೊಗೊಂಡು ನಮ್ಮ ಮನೆಯವ್ರು ಬರೀತಾಯಿದ್ರು, ನಿಂದು ಏನು ಒಳ್ಳೆ ತಲೆನೋ ನಿಂದು, ಅದು ಕೊಡಿಸು ಇದು ಕೊಡಿಸು ಅಂತ ತಲೆ ತಿಂತೀಯ ಅಂತ. ಸೊ ಅದ್ರ ಎಷ್ಟು ಫ್ರೆಶ್ ಆಗಿತ್ತು ಅಂದರೆ ಘಮ್ ಅಂತ ಸ್ಮೆಲ್ ಇತ್ತು. ಮಲ್ಲಿಗೆ ಹೂದು ಸಿಕ್ಕಾಪಟ್ಟೆ ಖುಷಿಯಾಗೋದು. ಹೂವು ಕೊಡಿಸಿದ್ರು. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ನೆಲಮಂಗಲ ಹತ್ರನೇ ಒಂದು ದೇವಸ್ಥಾನ ಇತ್ತು, ಗಣೇಶನ ದೇವಸ್ಥಾನ. ಸೊ ಅದನ್ನು ನೋಡಿದರೆ ಹೆಂಗೂ ಹೋಗ್ಬೇಕಾದ್ರೆ ಸಿಕ್ಕಿದೆ. ಫ್ರೈಡೇ ಬೇರೆ ಇವತ್ತು. ಆಯಿತು, ದೇವರಿಗೆ ಕೈ ಮುಕ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಗಣೇಶನ ದೇವಸ್ಥಾನಕ್ಕೆ ಬಂದ್ವಿ. ಅಷ್ಟು ಬೇಗನೆ ತುಂಬ ಬಿಸಿಲಾಗಿ ಒಂದು 9 ಗಂಟೆ ಆಯಿತೇನೋ ಗೊತ್ತಿಲ್ಲ, ಇವಾಗ 9:30 ಆಗ್ತಾಯಿದೇನೋ. ಅಷ್ಟು ಬಿಸಿಲಿದೆ ಅಂದರೆ ಅಷ್ಟು ಬಿಸಿಲಿದೆ, ಸಿಕ್ಕಾಪಟ್ಟೆ ಬಿಸಿಲು. ಎಲ್ಲಿದೆ ಬೋಬು? ಹಿಂಗೆ ನಡ್ರಿ ಇಲ್ಲೇ.
ನೋಡಿ ಇದೇ ದೇವಸ್ಥಾನ ಬಯಲು ಉದ್ಭವ ಶ್ರೀ ವಿನಾಯಕ ಸ್ವಾಮಿ ಸನ್ನಿಧಿ ಅಂತ. ಇಲ್ಲೇ ಆನ್ ದ ವೇ ಇತ್ತಿದ್ದು ನೋಡಿದ್ವಲ್ಲ, ಅದಕ್ಕೆ ಬಂದ್ವಿ. ಹೇಗೂ ಶುಕ್ರವಾರ ಇವತ್ತು, ಅದಕ್ಕೆ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ. ಅಷ್ಟೇ ನೋಡಿ. ಫುಲ್ ಕನ್ಫ್ಯೂಷನ್ ನಿಮಗೆ ಇವಾಗ. ಇಲ್ಲ ಎಲ್ಲ ಬಸ್ ಸ್ಟಾಪ್ ತರ ಇತ್ತಲ್ಲ, ಎಲ್ಲ ಇದು ಬಸ್ ಸ್ಟಾಪ್ ಇದು ಅಲ್ವಾ ರೀ? ಇದು ನೆಕ್ಸ್ಟ್ ತಡದ ಇಲ್ಲಿ ಹೊಟ್ಟೆ ಅಂತಾರ. ಇಲ್ಲ ಇಲ್ಲಿ ಸುಮ್ಮರಿ ಇಲ್ಲಿ ಒಳ್ಳೇದಾಯ್ತಲ್ಲ. ರೋಡ್ ಕ್ರಾಸ್ ಮಾಡೋಕ್ಕೆಲ್ಲ ಭಾಳ ಈಸಿ ಇರುತ್ತೆ. ಬೈರಗೊಂಡ ಈಗ ನಮ್ದು ಇದು ಹೆಸರಾಗ ಇದು ಬೈರಗೊಂಡ ಕ್ರಾಸ್ ಇದು. ಹಾಂ ಹಾಂ, ಬೈರೇಗೌಡನ ಹಳ್ಳಿ. ಇಲ್ಲೇ ನುಗ್ಗಿ ಆ ಕಡೆ ಬರೋಣ. ಹೆಂಗಂತೀರ ಹಂಗೆ. ನಮ್ದು ಇಲ್ಲಿ ಫಸ್ಟ್ ಗೇಟ್ ಸಿಗಲ್ಲಲ್ಲ, ಅವ್ರಿಗೆ ಫಸ್ಟ್ ಗೇಟ್, ನಮ್ದು ಸೆಕೆಂಡ್ ಗೇಟ್. ಇದು ನೋಡಿ, ಇಲ್ಲಿ ಕುಕ್ಕು 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 ಉಂಟು, ಕುಕ್ಕು ಕುಕ್ಕು ಕುಕ್ಕು. ಇದು ವೆಂಕಟಾದ್ರಿ ಎನ್ಕ್ಲೇವ್ ಅಂದ್ರೆ ಅದು ವೆಂಕಟಾದ್ರಿ ಹೆಸರು. ಇದನ್ನೇ ಹೇಳ್ಬೇಕ ನಾವು ನಿಮ್ಗೆ. ಫುಲ್ ಬಿಲ್ಡಿಂಗ್ ಇವರೆಲ್ಲ ಅವರಲ್ಲೇ ಬಂದ. ಅರ್ಧ ಬಿಲ್ಡಿಂಗ್ ಈ ಮರ ಹತ್ರ ಕಲ್ಲಿದಲ್ಲ, ಈ ಕಲ್ಲು 14. ನಮ್ಮ ಸೈಟ್ ಹತ್ರ ಬಂದ್ವಿ ನಾವು. ಇದು ನೆಲಮಂಗಲ ಬೈರಗೊಂಡನಹಳ್ಳಿ ಅಂತ ಬರುತ್ತಲ್ಲ, ಅಲ್ಲಿ ಇರೋ ಸೈಟು. ತುಂಬ ಚೆನ್ನಾಗಿದೆ ಲೇಔಟ್ ಮಾತ್ರ. ನೆಲಮಂಗಲ ಅವ್ರದ್ದು ಎಷ್ಟು ನಂಬರು? ಪಕ್ಕದ 15 ಮುಂಚೆ ಪಕ್ಕದ ಕಟ್ತಾರ ಅವ್ರು ಇಲ್ಲಿ ಎಲ್ಲ ಇನ್ವೆಸ್ಟ್ಮೆಂಟ್ ಇದು ಇತ್ತ ನಾವು ಇದ್ದಾಗ ನಾವು ಬಂದಾಗ? ಹೌದಾ, ಜನ ಆದ್ರಿ. ಎಷ್ಟಿದೆ ಸೈಟ್ ಮೆಜರ್ಮೆಂಟ್? ಎಷ್ಟು ದೊಡ್ಡದಾಗಿದೆ? ಎಲ್ಲ ಮನೆಗಡೆ ಬಿಟ್ರೆ ಚೆನ್ನಾಗಿರುತ್ತೆ. ಮನೆ ಆಗ್ಯಾವಲ್ಲ, ಮನೆಗಳಿದ್ದಾವೆ. ಟಚ್ ಆಯ್ತು ಪಾಪ, ಟಚ್ ಆಯ್ತು. ಏನಕ್ಕೆ ಸೈಡ್ ಹೇಳ್ತಾನೆ? ಗಿಡ ಅಲ್ಲ, ಕೆಳಗೆ ಕಲ್ಲಿತ್ತು. ಕಲ್ಲ ಸೈಡ್ ಹೆಡ್ಜ ದೂರ ತಗೊಂಡಿದ್ವಿ. ಈ ಮನೆ ಪೊಲೀಸು ಇಲ್ಲ, ಮನೆ ಕಟ್ಟಾರಲ್ಲಿ ಪೊಲೀಸರು. ಅಯ್ಯೋ, ನಾವು ಬಂದಾಗ ಏನೂ ಇರಲಿಲ್ಲ. ಇದು ಇಟ್ಟಿಗೆ ನೋಡಿ, ಏನು ಎಲ್ಲ ಬಂದು ಕಟ್ಟದಾಗ ಒಂದು ಬೇರೆ ಬೇರೆ ಬಂದು ಇಟ್ಟಂಗೆ. ಇದೆಂತ ಮಾಡ್ತೀವಿ, ಮಜಾ ಅದಾವ ನೋಡು. ಅದು ಇರ್ಲಿಲ್ಲ ತಾನೆ ನಾವು ಲಾಸ್ಟ್ ಟೈಮ್ ಬಂದಾಗ. ಫುಲ್ ಬಿಲ್ಡಿಂಗ್ ಬಂದು ನೋಡಿದ್ದು. ಅದೇ. ಆಹಾ, ಈ ಕಡೆದ ನಮ್ಗೆ ಇದಾಗತ್ತೆ ಅನ್ಸಚ್ಚಿಲ್ಲ ಅದು. ಇದೆಲ್ಲ ಆತ ನೋಡಿ, ಅವೆಲ್ಲ ಕೆಡಿಸ್ಕೋದೆಲ್ಲ ಅಂತಾರೆ. ಈ ಪೈಪಿನ ಹಿಡ್ದ ಆ ಕಡೆ ಮಿಡ್ ಸೈಟ್, ಈ ಕಡೆದೊಂದು ಬೇರೆ ಸೈಟ್. ನಾ ಇದು ಫುಲ್ ನಮ್ದೇ ಅನ್ಕೊಂಡಿದ್ದೆ. ಆ ಪಾಪ, ಇದು ಫುಲ್ ನಮ್ದೇ ಅನ್ಕೊಂಡಿದ್ದೆ ನಾನು. ಇಷ್ಟು ಫುಲ್ ನಮ್ದಿದ್ದರೂ ವಿಲ್ಲನೇ ಕಟ್ಟೋದಾಗಿತ್ತು. ಏಯ್ ಥು, ಸರ್ಕಸ್. ಸೊ ಈಗ ನೋಡಿ ನಮ್ಮ ಸೈಟ್
ಇದೆಲ್ಲ ಕಾಂಪೌಂಡಿಂದ ಹಿಡಿದು ನೆಕ್ಸ್ಟ್ ಇಲ್ಲಿ ಒಂದು ನಲ್ಲಿ ಇದೆ. ಈ ನಲ್ಲಿವರೆಗೂ ನಮ್ಮ ಸೈಟ್ ಜಾಗ ಇಷ್ಟಿರೋದು ಇಲ್ಲಿವರೆಗೂ. ಇವಾಗೆಲ್ಲ ತುಂಬ ಗಿಡಗಳೆಲ್ಲ ಬೆಳೆದ್ಬಿಟ್ಟಿದೆ, ಹಾಗಾಗಿ ಜಾಗ ಅಷ್ಟೊಂದು ಕಾಣಿಸ್ತಾ ಇಲ್ಲ. ಇದು ಇರೋದು 1000 ಸ್ಕ್ವೇರ್ ಫೀಟು. ಸೊ ಲಾಸ್ಟ್ ಇಯರ್ ಫೆಬ್ರವರಿಲಿ ನಾವು ಇದನ್ನು ತೊಗೊಂಡಿದ್ದು. ಸೊ ಹೀಗಿದೆ ಇದು ನಮ್ಮ ಪಾರ್ಕನ ಜಾಗ. ನಮ್ಮ ಪಾರ್ಕ ಹುಟ್ಟಿದ ಮೇಲೆ ಇನ್ವೆಸ್ಟ್ ಮಾಡಿರೋದು ನಾವು ಇದನ್ನು. ಸೊ 1 ವರ್ಷ ಆಯಿತು ಇದನ್ನು ತೊಗೊಂಡು. 1 ವರ್ಷದಲ್ಲಿ ನಮಗೆ ಆಲ್ಮೋಸ್ಟ್ 10 ಲಕ್ಷ ನಮಗೆ ಲಾಭ ತಂದು ಕೊಡ್ತಾ ಇದೆ. ಇದು ಅಷ್ಟು ಜಾಸ್ತಿ ಆಗಿದೆ ಅಮೌಂಟ್ ಇದಕ್ಕೆ ಜಾಗಕ್ಕೆ. ಹೀಗಿದೆ ಜಾಗ. ಲೇಔಟ್ ತುಂಬ ಚೆನ್ನಾಗಿದೆ. ಲೇಔಟ್ ನಮಗೆ ತುಂಬ ಇಷ್ಟ ಆಗಿ ಜಾಗನ ನಾವು ಖರೀದಿ ಮಾಡಿದ್ದು. ಸೊ ನೋಡಿ ಹಿಂಗಿದೆ, ಗಿಡಗಳೆಲ್ಲ ಜಾಸ್ತಿ ಬೆಳೆದ್ಬಿಟ್ಟಿದೆ. ಸಣ್ಣಾಗಿ ಒಳಗಡೆ ಹೋಗೋಕ್ಕೆ ಆಗ್ತಾ ಇಲ್ಲ. ಸೊ ತುಂಬ ಸೇಫ್ಟಿ ಆಗಿದೆ, ಚೆನ್ನಾಗಿದೆ ಜಾಗ. ಹಿಂಗೆ ನಾನು ಔಟ್ಬಿಟ್ಟೆ ತೋರಿಸಿಲ್ಲ ಇವತ್ತು ಪ್ರಮೋದಿತ. ನೋಡಿ ಹಿಂಗಿದೆ, ಬರಬೇಕು ದಾರಿಲಿ ಹೂವು ತಗೊಂಡೆ. ಸಕ್ಕದಾಗಿದೆ ಹೂವು ಮಾತ್ರ. ಪಾಪ ಎಲ್ಲಿ ಬಂದಿದ್ದೀವಿ? ನಿನ್ನ ಸೈಟ್ ಹತ್ರ ಬಂದಿದ್ದೀವಿ ಇವತ್ತು. ಇನ್ನೊಂದು ವಿಚಾರ ಏನು ಗೊತ್ತಾ, ನಮಗೆ 3 ಜನ ಮಕ್ಕಳು, ಪ್ರಮೋದಿತ, ಪ್ರಣೀತಾ, ಪಾರ್ಥ. ಏನೋ ಗೊತ್ತಿಲ್ಲ, ಅದು ಕೋಇನ್ಸಿಡೆನ್ಸು ಏನೋ ಗೊತ್ತಿಲ್ಲ. ಬಟ್ ನಮ್ಮದು ಏನು ಪ್ಲ್ಯಾನೂ ಇರಲಿಲ್ಲ. ಒಬ್ಬರು ಹುಟ್ಟಿದ ಮೇಲೂ ಒಂದೊಂದು ಸೈಡ್ ತೊಗೊಂಡಿದ್ದಾರೆ ನಮ್ಮ ಮನೆಯವರು. ಅದು ಕೋಇನ್ಸಿಡೆನ್ಸು ಏನೋ ಗೊತ್ತಿಲ್ಲ. ಪ್ರಮೋದಿತ ಹುಟ್ಟಿದ್ಲು ಬಿಜಾಪುರಲ್ಲಿ ತೊಗೊಂಡಿದ್ವಿ ನಾವು ಸೈಟು. 2011ಅಲ್ಲಿ ಅವಳು ಹುಟ್ಟಿದ್ದು. ಅದಾದಮೇಲೆ ನಾವು ಸೈಟ್ ತೊಗೊಂಡಿದ್ದು. ಅಲ್ಲೂ 30-40 ಸೈಟ್ ಇದೆ ಬಿಜಾಪುರದಲ್ಲಿ. ಅದಾದಮೇಲೆ ಪ್ರಣೀತಾ ಹುಟ್ಟಿದ್ಲು. ಪ್ರಣೀತಾ ಹುಟ್ಟಿದ್ದಾದಮೇಲೆ ಕೆಂಗೇರಿಯಲ್ಲಿ ಸೈಟ್ ತೊಗೊಂಡು, ಈಗ ನೆಕ್ಸ್ಟ್ ಇದು ನೋಡಿಕೊಂಡು ನಾವು ಅಲ್ಲಿಗೆ ಹೋಗೋಣ, ಅದನ್ನ ತೋರಿಸ್ತೀನಿ ನಿಮಗೆ. ಕೆಂಗೇರಿಯಲ್ಲಿ ತೊಗೊಂಡ್ವಿ. ಅದು 20-30 ಸೈಟು. ಅದು ತುಂಬ ಚೆನ್ನಾಗಿದೆ. ಅವಳು ಹುಟ್ಟಿದ ಮೇಲೆ ಅದನ್ನು ತೊಗೊಂಡ್ವಿ. ಆಮೇಲೆ ಈಗ ಪಾರ್ಥ ಹುಟ್ಟಿದ ಮೇಲೆ ಈ ಸೈಟನ್ನು ನಾವು ಲಾಸ್ಟ್ ಇಯರ್ ಖರೀದಿ ಮಾಡಿದ್ದು. ಇದು ಬಂದು 1000 ಸ್ಕ್ವೇರ್ ಫೀಟ್ ಇದೆ. ನಾವು ತೊಗೊಂಡಾಗಿಂದ ಇಲ್ಲಿವರೆಗೆ ಒಂದು 10 ಲಕ್ಷ ರೇಟ್ ಜಾಸ್ತಿ, ಅಂದರೆ ನಾವು ಕೊಟ್ಟಿರೋ ಅಮೌಂಟ್ಗಿಂತ ಒಂದು 10 ಲಕ್ಷ ನಮಗೆ ಲಾಭ ತಂದಿದೆ ಇಲ್ಲಿವರೆಗೂ. ಅಷ್ಟು ಒಳ್ಳೆಯ ಜಾಗ ಇದು. ಎಲ್ಲ ಡೆವಲಪ್ ಆಗಿದೆ. ಬಂದು ಇವಾಗ ನಾವು ಇಲ್ಲೇ ಮನೆ ಕಟ್ಕೊಂಡು ಇರ್ಬೋದು, ಆ ಥರ ಜಾಗ ಇದು. ತುಂಬ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಖುಷಿ ಇದು. ಈ ಜಾಗ ಇಲ್ಲೇ ಮನೆ ಕಟ್ಟಬೇಕಂತ ಆಸೆ. ತುಂಬ ಚೆನ್ನಾಗಿ ದೊಡ್ಡದಾಗೆಲ್ಲ ಬರುತ್ತೆ ಡೂಪ್ಲೆಕ್ಸ್ ಕಟ್ಟಬೇಕು ಅಂತ. ಬಟ್ ಏನು ಗೊತ್ತಾ, ಇಲ್ಲಿ ದೂರ, ಸಿಟಿಯಿಂದ ತುಂಬ ದೂರ ಇದೆ. ಅದು ಒಂದು ಬೇಜಾರು. ಕೆಂಗೇರಿದಾದರೆ ಸಿಟಿಗೆ ಹತ್ತಿರ ಆಗುತ್ತೆ. ಈಗ ನಾಳೆ ಇವ್ರಿಗೆ ಸ್ಕೂಲು, ಕಾಲೇಜು ಎಲ್ಲದಕ್ಕೂ ಹತ್ತಿರ ಆಗುತ್ತೆ ಅಂತ ಹೇಳ್ಬಿಟ್ಟು ಅದು 20-30 ಸ್ವಲ್ಪ ಚಿಕ್ಕ ಜಾಗ. ಇದರಲ್ಲಾದರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಮನೆ ಕಟ್ಟೋ ಪ್ಲ್ಯಾನ್ ಇದೆ ಆ್ಯಕ್ಚುಲಿ. ಬಟ್ ಎಲ್ಲಿ ಕಟ್ಟಬೇಕು ಅನ್ನೋದು ಇನ್ನೂ ಕನ್ಫ್ಯೂಷನ್ ಇದೆ. ನೋಡೋಣ ಎಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಸೊ ನೋಡೋಣ ಎಲ್ಲಿ ಕಟ್ಟಬೇಕು ಅಂತ. ಓಕೆನಾ? ಇಲ್ಲೇ ನಾವು ಸೈಟ್ ನೋಡಿವಲ್ಲ, ಅದ್ರ ಪಕ್ಕದಲ್ಲಿ ಇರೋದು ಮನೆ ಕಟ್ಟಿರೋದು ಇವರು ವೇದ ಅಂತ. ಎಷ್ಟು ಬೇಗ ಕ್ಲೋಸ್ ಆಗಿಬಿಟ್ರು ಅಂದರೆ, ಏನೋ ನಾವು ತುಂಬ ವರ್ಷಗಳಿಂದ ಫ್ರೆಂಡ್ಸ್ ಆಗಿಬಿಟ್ಟಿದ್ದೀವೇನೋ ಅನ್ನೋ ಥರ ಫ್ರೆಂಡ್ಸ್ ಆಗಿಬಿಟ್ರು. ಇದು ಚೆನ್ನಾಗಿ ಮಾತಾಡಿಬಿಟ್ಟು ನಮ್ಮನ್ನ ಟ್ರೀಟ್ ಮಾಡಿದರು. ಮನೆ ಕರೆದು ಮಜ್ಜಿಗೆ ಕೊಟ್ಟು, ಆಮೇಲೆ ಅರ್ಶಿನ ಎಲ್ಲ ಕೊಟ್ಟು, ಬ್ಲೌಸ್ ಪೀಸ್ ಎಲ್ಲ ಕೊಟ್ಟು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದರು. ನನಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ವೇದ. ಹೀಗೆ ಒಳ್ಳೆ ಫ್ರೆಂಡ್ಸ್ ಆಗಿರೋಣ ನಾವಿಬ್ಬರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿಂದ ನೆಕ್ಸ್ಟು ನಾವು ಕೆಂಗೇರಿ ಕಡೆಗೆ ಹೋಗ್ತಾ ಇದ್ದೀವಿ. ಆ ಸೈಟು ನೋಡ್ಕೊಬೇಕು ಅಂತ. ಸೊ ಅದಕ್ಕಿಂತ ಮುಂಚೆ ಟಿಫನ್ ಮಾಡ್ಕೊಬೇಕು, ಹೊಟ್ಟೆ ಹಸಿತಾ ಇದೆ ಅಂತ ಇದ್ರು ಮಕ್ಕಳೆಲ್ಲ. ಸೊ ಪ್ರಮೋದಿತ ಟಿಫನ್ ಮಾಡಿಕೊಂಡು ಮುಂದೆ ಕಂಟಿನ್ಯೂ ಮಾಡೋದು. ಏರ್ಪೋರ್ಟ್ ಆಗ್ಬಿಟ್ರೆ ಈ ರೋಡ್ ಮತ್ತೆ ಬೇರೆ ಮಾಡೋದು. ಅದೇನು ಕ್ಲಾರಿಫೈ ಆಗಲೇ ಇಲ್ವಾ ಅದು ಎಲ್ಲಿ ಕಟ್ಟಬೇಕು ಅಂತ? ಒಳ್ಳೆ ಜಾಗ ಇಲ್ವಾ? ಇದೇ ಗೇಟ್ ಇದು. ಆಯ್ತು, ಇಲ್ಲೇ ಇರ್ಕೋಣ. ಆ ವೈಟ್ ಕಲರ್ ಹೂವು ನೋಡಿ ಎಷ್ಟು ಚೆನ್ನಾಗಿದೆ. ಬರ್ಕೊಂಡ್ರೆ ಬಾವು ಒಂದೇ ಇರೋದು ಹುಣಸೆ ಮರ. ಅದು ಎಷ್ಟು ಚೆನ್ನಾಗಿರೋ ಗಿಡಗಳು ಹಾಕಿದ್ರು ನೋಡಿ. ಬೇರೆ ಗುಡಿಗೆಲ್ಲ ಮುಟ್ಟುವಾಗ
ಇದೊಂದು ದೇವಸ್ಥಾನ ನೋಡಿದ್ವಿ, ಏನೋ ಕಾಶಿ ವಿಶ್ವೇಶ್ವರ ದೇವಸ್ಥಾನ ಅಂತ, ಬಟ್ ಅದು ಕ್ಲೋಸ್ ಆಗಿತ್ತು. ಹೊರಗಡೆಯಿಂದ ತುಂಬ ಹಳೆಯ ದೇವಸ್ಥಾನ ಥರ ಕಾಣಿಸ್ತಾ ಇತ್ತು. ಸೊ ಹೋಗೋಣ ಅಂತ ನೋಡಿದರೆ ಅದು ಲಾಕ್ ಆಗಿತ್ತು. ಸೊ ಹಾಗೆ ಸುಮ್ಮನೆ ಹೊರಗಡೆಯಿಂದ ನೋಡಿಬಿಟ್ಟು ಮತ್ತೆ ಮುಂದೆ ಹೋಗ್ತಾ ಪಪ್ಪ ಇದ್ವಿ. ರಿಟೈರ್ಮೆಂಟ್ ಆದ್ಮೇಲೆ ಪಪ್ಪ ಕೆಲಸ ಮಾಡ್ತಾರೆ ಹೋಗಿ. ಇಬ್ಬರು ಸೇರಿ ಒಂದು 10 ಗಂಟೆ ತಗೊಳ್ಳೋದಿಲ್ಲ. ಹೊಳಿತಾನ ಏನು ಮಾಡಪ್ಪ ನಾನು, ಏನು ಮಾಡಿ ಹೇಳು. 10 ಗಂಟೆ ತಗೊಳ್ಳೋದು, ಆಮೇಲೆ 5 ಮಾಡ್ಕೊಂಡು ಯಾರು ತೊಗೊಳೋದು? ಅದು 5 ಗಂಟೆ. ಇದು ನೋಡಿ ಹಾಳೆ. ನೀವು ಕಾಕ, ನೀವು ನಾನು ಅನ್ಕೊಂಡೆ. ಇಷ್ಟ ಆಯ್ತಾ ಬಂದಿದ್ದೀವಿ ಇವತ್ತು? ನಂಗೆ ಆ ಮನೆ ನೋಡೋದಿತ್ತು. ಈಸ್ಟ್ ಫೇಸಿಂಗ್ ಅಲ್ಲ, ಈಸ್ಟ್ ಇದ್ದಿದ್ರೆ ನಾನು ಕರ್ಕೊಂಡು ಹೋಗ್ತಿದ್ದೆ, ನಾನೇ ಕರ್ಕೊಂಡು ಹೋಗ್ತಿದ್ದೆ. ಈಸ್ಟ್ ಅದು ಈಸ್ಟ್ ಅಲ್ಲ, ಅದು ಸುಮ್ಮನೆ ಟೈಮ್ ಪಾಸ್ ಮಾಡೋದು ಕೂತಿರ್ತಾರೆ. ಪಾಪು ಶೂಸ್ ಬೇಡಲ್ಲ ಇವನಿಗೆ, ಒಳಗಡೆ ಕೂತ್ಕೊಳ್ಳೋದು ನಾವು. ಬಟ್ ನ್ಯಾಪ್ಕಿನ್ ಬೇಕು. ಇದು ಸ್ಟಿಕ್ ಬೇಕಾ ಪ್ರಮಾಣಿತ? ಲಿಪ್ಸ್ಟಿಕ್ಕಾ? ಸ್ಟಿಕ್ ಸ್ಟಿಕ್ ಬೇಡಲ್ಲ? ಏನು ಕರ್ಕೊಂಡು ವೈಟ್ ತಗೊಂಡ್ಬಿಟ್ಟಿದೆ. ಮಸ್ತ್ ಇಲ್ಲಿ ಕರ್ಕೊಂಡು ಹೆಂಗಾಗಿದೆ. ಟಿಫನ್ ಮಾಡ್ತಾ ಇದ್ದೀವಿ ನಾವು, ತಾವರೆಕೆರೆ ಇದು. ಅಲ್ಲಿ ಟಿಫನ್ ಮಾಡ್ತಾ ಇದ್ದೀವಿ. ಅತಿಥಿ ಗಾರ್ಡನ್ ಚೆನ್ನಾಗಿದೆ ದೋಸೆ. ಏಯ್ ತಿನ್ನಿಸ್ತೀನಿ ಇರಪ್ಪ. ಗುಂಡ ಲೆಫ್ಟ್ ಹ್ಯಾಂಡಿಂದ ಕುಂತವ್ರೆ. ಟಿಫನ್ ಮುಗಿಸ್ಕೊಂಡು ನೆಕ್ಸ್ಟ್ ಕೆಂಗೇರಿಗೆ ಹೋಗ್ಬೇಕು. ಅಲ್ಲೊಂದು ಸೈಟ್ ಇದೆ ಅಲ್ವಾ, ಅದನ್ನು ನೋಡಿಕೊಂಡು ಓಕೆ. ಸೊ ಟಿಫನ್ ಎಲ್ಲ ಮುಗಿಸ್ಕೊಂಡು ನಾವು ತಾವರೆಕೆರೆಯಿಂದ ಕೆಂಗೇರಿಗೆ ಬಂದ್ವಿ. ಸೊ ಏನು ದೊಡ್ಡ ಮರ ಕಾಣಿಸ್ತಾ ಇದೆಯಲ್ಲ, ಇದೇ ಲೈನಲ್ಲೇ ನಮ್ಮ ಸೈಟ್ ಇರೋದು. ಸೊ ಇದರ ಅಪೋಸಿಟಲ್ಲಿ ಒಂದು ಮನೆ ಕಟ್ತಾ ಇದ್ದಾರೆ ವೆಸ್ಟ್ ಸೈಡಲ್ಲಿ, ಅದು 2030 ಇದೆಲ್ಲ ಲೇಔಟ್ ಫುಲ್ಲು 2030 ಇರೋದು. ಸೊ ಇನ್ನೂ ಮನೆ ಕಟ್ತಾಯಿದ್ರು, ಬೋರ್ ಹಾಕಿದಾರಂತೆ, ಅದನ್ನು ವಿಚಾರಿಸ್ತಾ ಇದ್ವಿ, ನೋಡ್ತಾ ಇದ್ವಿ. ಅದಾ? ರೆಡಿ ಮಾಡ್ತಾ ಇದ್ದಾರೆ. ಅದು ಮೇನ್ ರೋಡಿಗೆ ನಾವು ಹಂಗೆ ಬಂದರೂ ಬರುತ್ತೆ, ಇಲ್ಲಾಂದ್ರೆ ಇಲ್ಲೂ ಬರುತ್ತೆ. ಒಂದು ರೋಡ್ ಎಲ್ಲ ಇದು ಹಡ್ಡಿದಾರ ಅಂತ ಹೇಳ್ಬಿಟ್ಟು ಕ್ಲೋಸ್ ಆಗಿರೋದು. ಇದೇ ರೋಡ್ ಬರುತ್ತೆ. ಇದೇ ಒಂದೇ ರೋಡ್, ಹಿಂಗೆ ಬಂದು ಹಿಂಗೆ. ನಿಮ್ದಾ ಇರಬೇಕು, ಮತ್ತು ಹಳ್ಳಿ ತಕ ಹೊಡ್ಬೇಕಾ ನಂಗೆ? ಬರ್ತಾವ್ರಿ ಈ ಕಡೆ ಇವರು ಸಾಕಾ. ಹಾಗಾಗಿ ಇದೆ ನೋಡಿ ಕೆಂಗೇರಿ ಸೈಟು. ಇದು ಕಲ್ಲಳ್ಳಿ ಅಂತ ಬರುತ್ತೆ ಪ್ಲೇಸ್. ಅಲ್ಲಿ ಇದು ಸೈಟು ಈಸ್ಟ್ ಫೇಸಿಂಗ್ ಇದೆ. 2030 ಸೈಟ್ ಇದು. ಇದು ಒಂದು ಜಾಗ ನಮ್ಮದು. ಇದು ನಮ್ಮ ಪ್ರಣೀತ ಹುಟ್ಟಿದ ಮೇಲೆ ಇದು ತೊಗೊಂಡಿರೋ ಸೈಟ್ ಇದೆ ನಮ್ಮದು. ಈ ಕಲ್ಲಿಂದ ಕರೆಕ್ಟಾಗಿ ಅಲ್ಲಿದೆಲ್ಲ ಆ ಕಲ್ವರ್ಗು, ಅಲ್ಲಿದೆಲ್ಲ ಆ ಕಲ್ವರ್ಗು ಈ ಥರ ಹಿಂದೆ ಬರುತ್ತೆ. ಸೊ ಎಲ್ಲ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ ರೋಡು. ಇಲ್ಲೆಲ್ಲ ಗ್ಯಾಸ್ ಲೈನು ಮತ್ತು ಕರೆಂಟ್ದು ಲೈನು, ಗ್ಯಾಸ್ದೆಲ್ಲ ಫುಲ್ ಇದು ಅಂಡ್ರ್ ಒಳಗಡೆ ಇದೆ. ಎಲ್ಲ ಮೇಲ್ಗಡೆ ಏನೂ ವೈರ್ಗಳೇನು ಕಾಣಿಸ್ಕೊಡೋದಿಲ್ಲ, ಆ ಥರ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಫುಲ್ ಹೈಲಿ ಡೆವಲಪ್ಡ್ ಥರ. ಸೊ ಚೆನ್ನಾಗಿದೆ ಜಾಗ ಮಾತ್ರ. ಹಿಂದ್ಗಡೆ ಫುಲ್ ಆ ಕಡೆಗೆಲ್ಲ ಕೆರೆ ಬರುತ್ತೆ ದೊಡ್ಡದಾಗಿ. ಅದೆಲ್ಲ ಇನ್ನು ಮುಂದೆ ಡೆವಲಪ್ ಆಗ್ತಾ ತುಂಬ ಚೆನ್ನಾಗಾಗುತ್ತೆ. ಸೊ ಇದೊಂದು ಹೀಗಿದೆ ಜಾಗ. ಇವಾಗ ನಾವು ಏನಂದರೆ ಕನ್ಫ್ಯೂಷನ್, ಇಲ್ಲಿ ಕಟ್ಟದ ಅಥವಾ ನೆಲಮಂಗಲದಲ್ಲಿ ಕಟ್ಟದ ಅಂತ. ಸೊ ಇನ್ನೂ ಡಿಸೈಡ್ ಮಾಡಿಲ್ಲ, ಡಿಸೈಡ್ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಮನೇನು ಕಟ್ಟೋಕ್ಕೆ ಶುರು ಮಾಡ್ತೀವಿ. ನೋಡಿ ಹೆಂಗಿದೆ, ಹೇಳಿ ಎಲ್ಲಿ ಕಟ್ಟಬೇಕು ನಾವು ಮನೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎರಡು ಈಸ್ಟ್ ಫೇಸಿಂಗ್ ಜಾಗನೇ. ಅದೇ ನಾವು ಫುಲ್ ಕನ್ಫ್ಯೂಷನ್, ಕೆಂಗೇರಿಲಿ ಕಟ್ಟದ ಅಥವಾ ನೆಲಮಂಗಲ ಕಟ್ಟದ ಅಂತ. ಹೆಂಗೆ ಅನ್ನಿಸ್ತು ನಿಮಗೆ ಎರಡು ಜಾಗ ನೋಡಿಬಿಟ್ಟು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ? ತುಂಬ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು ತುಂಬ ಇದೆ. ಬಿಸಿಲಿಗೆ ನಾವು ಆಚೆನೇ ಬರ್ತಾ ಇಲ್ಲ. ಬಂದರೆ ಬೆಳಿಗ್ಗೆ ನೋಡಿ, ಬೆಳಿಗ್ಗೆ 8 ಗಂಟೆಗೆ ಬಿಟ್ರು ಇವಾಗ ಫುಲ್ಲು ಅಷ್ಟು ಬಿಸಿಲಿದೆ. ಕಾರಲ್ಲಿ ಕೂತ್ಕೊಂಡ್ರೆ ಗೊತ್ತಾಗಲ್ಲ, ಮನೇಲಿದ್ರೆ ಗೊತ್ತಾಗಲ್ಲ. ಹೊರಗಡೆ ಬಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ.
ನೋಡಿ ನಮ್ಮ ಪಾರ್ಥ ನೋಡಿ ಅಪ್ಪ 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 ಅಂತ ಹಿಂದೆ ಓಡಾಡ್ತಾ ಇದ್ದಾನೆ. ಸೊ ಇಲ್ಲೊಂದು ಈ ಕಡೆ ವೆಸ್ಟ್ ಇಲ್ಲಿ ನಮ್ಮ ಸೈಟ್ ಅಂದರೆ ಅಲ್ಲಿ ಆ ಕಡೆ ಅವ್ರದ್ದು. ವೆಸ್ಟ್ ಫೇಸಿಂಗ್ ಅಲ್ಲಿ ಒಂದು ಮಕ್ಕ ಕಟ್ತಾ ಇದ್ದಾರೆ, ಶುರು ಮಾಡಿದ್ದಾರೆ. ಆಮೇಲೆ ನಾವು ಇಲ್ಲಿರೋ ಮನೇನ ನೋಡ್ಕೊಂಡು ಹೋಗ್ತೇವೆ. ಆಮೇಲೆ ಇದು ಲಾಸ್ಟ್ ಟೈಮ್ ನಾವು ಬಂದಾಗ ಅದಕ್ಕೆ ಗುದ್ಲಿ ಪೂಜೆ ಮಾಡ್ತಾ ಇದ್ರು ಅದನ್ನು. ಇವಾಗ ನೋಡಿ ಎಷ್ಟು ಬೇಗ ಕಟ್ಬಿಡ್ತಾರೆ ಬಿಲ್ಡಿಂಗ್, ಅಷ್ಟು ಬೇಗ ಶುರು ಆಗ್ಬಿಡುತ್ತೆ ಬಿಲ್ಡಿಂಗು. ಜಾಸ್ತಿ ವರ್ಕರ್ಸ್ ತೊಗೊಂಡ್ರೆ ಟೈಮ್ ತುಂಬ ಕಮ್ಮಿ ತಗುತ್ತೆ. ಅದು ನೋಡೋಣ ಹೆಂಗೆ ಕಟ್ಟಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಆಮೇಲೆ. ಓಕೆ, ಅದನ್ನು ನೋಡ್ಕೊಂಬರ್ಬೋದು ಅಲ್ಲಿ. ಅದು ಇಷ್ಟು ಫೇಸಿಂಗೇನಾ? ಇದು ಗುದ್ಲಿ ಪೂಜೆ ಅಲ್ಲ, ಆ ಗುದ್ಲಿ ಪೂಜೆ. ಗುದ್ಲಿ ಪೂಜೆ. ಈ ಎರಡು ಇಷ್ಟು ಫೇಸಿಂಗಲ್ಲ ಇವತ್ತು. ಈಗ ಇದ್ರಲ್ಲಿ ನಮ್ದು ಫುಲ್ ಒಂದೇ ಅಲ್ಲ ತಾನೆ, ಇದು ಎರಡಿದೆ ತಾನೆ. ಈ ಕಡೆ ಒಂದು ಆ ಕಡೆ ಒಂದು. ಇದ್ರೊಳಗೆ ಅರ್ಧ ಇದೆಯಾ? ನಾವು ಹುಟ್ಟು ನಮ್ದೇ ಅನ್ಕೊಂಡಿದ್ದೆ. ಹಿಂಗೆ ಇಲ್ಲ 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 ಏನು ಪಪ್ಪ ಹೆಂಗ ಇದು ಅದ ಕನ್ಫ್ಯೂಷನ್ ನನಗೆ. ಕರೆಕ್ಟಾಗಿ ಮಾರ್ಕ್ ಮಾಡಿ ನೋಡಿ ಕಲ್ಲು. ಇಲ್ಲಿದ್ರೆ ನೆಕ್ಸ್ಟ್ 36, 37, 38 ಅದಿರಬೇಕು. ಹೆಂಗೆ ಬಂದಾರ ಗೊತ್ತಾಗ್ತಿಲ್ಲ ನನಗೆ. ಮೋಸ್ಟ್ಲಿ ಇದೇ ಇರಬೇಕು. ಇಲ್ಲಿ ನೋಡಿ, ಇಲ್ಲಿ ಬಂದ ನೀವು ಹೆಂಗೆ ಬಂದಾವ ಕಂಟಿನ್ಯೂ. 55, 3655. 53 ಇದೆ. 53, 54, 55 ಅಂತಾರೆ. ತಪ್ಪು ಮಾಡು. ಒಂದು ಸೆಕೆಂಡ್. ಹತ್ಯವ ಬೇಗ. ಸೊ ಹೇಗೆ ಅನ್ನಿಸ್ತು ಅಂತ ಹೇಳಿ ನಮ್ಮ ಜಾಗ ನಾನು ಎಲ್ಲೆಲ್ಲಿದೆ ನಮ್ಮ ಸೈಟ್ಗಳಂತ ತೋರಿಸ್ತಾ ಇದ್ದೀನಿ. ಸೊ ಆ ಮನೆ ನೋಡಬೇಕು ಅಂತ ಇದ್ವಲ್ಲ, ಆ ಮನೆ ಮೇಲೆ ಹೋಗಿದ್ವಿ. ಮೇಲ್ಗಡೆಯಿಂದ ನೋಡ್ತಾ ಇದ್ರಿ ನೋಡಿ ಯಾವ ಥರ ಕಾಣಿಸ್ತಾ ಇದೆ. ಝೂಮಲ್ಲಿ ಇದೆಯಲ್ಲ, ಅದೇ ಲೈನಲ್ಲೇ ನಮ್ಮ ಸೈಟ್ ಬರೋದು. ಬರೀ ರೋಡ್ ಅಷ್ಟೇ ಗೊತ್ತಾಗುತ್ತೆ ಇವಾಗ, ಅದೇನೂ ಗೊತ್ತಾಗೋದಿಲ್ಲ. ಸೊ ಈ ವ್ಲಾಗ್ ನಿಮ್ಮೆಲ್ರಿಗೂ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ, ವಿಡಿಯೋಸ್ ನೋಡಿ ಅಂತ ಹೇಳ್ತಾ ನೀವು ಫ್ಯಾಮ್ಲಿಗೆ, ಫ್ರೆಂಡ್ಸ್ಗೆ ಎಲ್ರಿಗೂ ಶೇರ್ ಮಾಡಿ, ಎಲ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ, ನಮ್ಮನ್ನು ಬೆಳೆಸಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ ಹೊಸ ವ್ಲಾಗ್ ಜೊತೆಗೆ.